ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಮತ್ತೊಂದು ಆವರ್ತಿ ದೇವರ ವಾಕ್ಯಗಳನ್ನು ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರೊಟ್ಟಿಗೆ ತೆಗೆದುಕೊಂಡು ಬರುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ಒಂದು ವೇಳೆ ನೀವಿದೇ ಮೊದಲನೇ ಬಾರಿ ಈ ವಾಕ್ಯ ಭಾಗಗಳನ್ನು ವೀಕ್ಷಿಸಿರುವುದಾದರೆ ನಮ್ಮ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೀವು ಪ್ರತಿದಿನ ಈ ವಾಕ್ಯಗಳನ್ನು ವೀಕ್ಷಿಸುವವರಾದರೆ ಇದನ್ನು ಪ್ರತಿದಿನ ನಿಮ್ಮ ಸ್ನೇಹಿತರೊಟ್ಟಿಗೆ, ನಿಮ್ಮ ಕುಟುಂಬಸ್ಥರೊಟ್ಟಿಗೆ ಇದನ್ನು ಶೇರ್ ಮಾಡಿಕೊಳ್ಳುವಂಥವರಾಗ್ರಿ. ಅವರನ್ನು ಈ ವಾಕ್ಯಗಳಿಂದ ಮುಂಜಾನೆಯಲ್ಲಿ ಆಶೀರ್ವದಿಸಿರಿ. ನಾವು ಸಾಧಾರಣವಾಗಿ ಎಲ್ಲರಿಗೂ, ನಮ್ಮ ಚಿರಪರಿಚಿತರಿಗೆ, ನಮ್ಮ ಸಂಬಂಧಿಕರುಗಳಿಗೆ, ನಮ್ಮ ಒಂದು ನೋಡುವಾಗ ಹತ್ತಿರ ಇರುವಂಥ ಒಂದು ವ್ಯಕ್ತಿಗಳಿಗೆ ಗುಡ್ ಮಾರ್ನಿಂಗ್ ಅಂತ ಹೇಳುವುದು ಸಹಜ, ಹೌದಲ್ವಾ? ಅದರ ಜೊತೆಯಲ್ಲಿ ಈ ವಾಕ್ಯ ಭಾಗವನ್ನು ಅವರೊಟ್ಟಿಗೆ ಶೇರ್ ಮಾಡಿ ಹೇಳ್ರಿ, ಗಾಡ್ ಬ್ಲೆಸ್ ಯುವರ್ ಡೇ. ದೇವರು ನಿಮ್ಮ ದಿನವನ್ನು ಆಶೀರ್ವದಿಸಲಿ ಅಂತ ಕರ್ತ ನಿಮ್ಮನ್ನು ಆಶೀರ್ವದಿಸ್ತಾರೆ. ಈ ದಿನದಲ್ಲಿ ಕರ್ತನ ವಾಕ್ಯ ನಮ್ಮೊಟ್ಟಿಗೆ ಹೀಗೆ ಮಾತನಾಡ್ತಾ ಇದೆ. ಫಿಲಿಪ್ಪಿ 4ನೇ ಅಧ್ಯಾಯದ 13ನೇ ವಚನ ಹೀಗೆ ಹೇಳ್ತಾ ಇದೆ, ನನ್ನನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಪ್ರಿಯ ದೇವಜನರೇ, ನಾನು ಈ ಮುಂಜಾನೆಯಲ್ಲಿ ಈ ವಾಕ್ಯವನ್ನು ಮಾತನಾಡುವಾಗ ನಮ್ಮನ್ನು ನಾವೇ ಒಂದು ಬಾರಿ ಆಲೋಚಿಸೋಣ. ನಾವು ನಮ್ಮ ಜೀವಿತದಲ್ಲಿ ಸಾಧಾರಣವಾಗಿ ನಮ್ಮ ಮುಂಜಾನೆಗಳಲ್ಲಿ ನಾವು ಆಫೀಸ್ಗೆ ಹೋಗ್ತಾ ಇರ್ತೀವಿ, ಕಾಲೇಜ್ಗೆ ಹೋಗ್ತಾ ಇರ್ತೀವಿ, ಸ್ಕೂಲ್ಗೆ ಹೋಗ್ತಾ ಇರ್ತೀವಿ, ಬಿಸ್ನೆಸ್ ಹೋಗ್ತಾ ಇರ್ತೀವಿ, ಅಂಗಡಿಗಳಿಗೆ ಹೋಗ್ತಾ ಇರ್ತೀವಿ, ಪ್ರಯಾಣಿಸ್ತಾ ಇರ್ತೀವಿ, ಟ್ರಾಫಿಕ್ನಲ್ಲಿರ್ತೀವಿ, ಅಲ್ಲಿ ಇಲ್ಲಿ ಎಲ್ಲೋ ಒಂದು ಕಡೆ ನಾವು ಸ್ಟ್ರಕ್ ಆಗಿರ್ತೀವಿ, ಎಲ್ಲೋ ಒಂದು ಕಡೆ ನಾವು ಚಲಿಸ್ತಾ ಇರ್ತೀವಿ. ಆದರೆ ಆ ಸಂದರ್ಭಗಳಲ್ಲಿ ನಾವು ಏನನ್ನ ಮಾತನಾಡ್ತೀವಿ ಅನ್ನುವುದು ಬಹಳ ಪ್ರಾಮುಖ್ಯವಾಗ್ತದೆ. ಏನು ಮಾತಾಡ್ತೀವಿ? ಸಹಜವಾಗಿ ಒಂದು ವೇಳೆ ಸ್ಕೂಲ್ ಕಾಲೇಜ್ಗೆ ಹೋಗ್ತಿರುವುದಾದರೆ ಅದರ ವಿಷಯವಾಗಿ ನೆಗೆಟಿವ್ ಆಗಿ ನಾವು ಮಾತಾಡ್ತೀವಿ. ಮತ್ತೆ ಅಲ್ಲೇ ಹೋಗ್ಬೇಕಲ್ಲ, ಅಯ್ಯೋ ಅನ್ನುವ ಪದ, ಅಯ್ಯೋ ಅಂತ ತಲೆ ಮೇಲೆ ಕೈ ಇಟ್ಕೊಳ್ಳುವಂಥ ಕಾರ್ಯ. ಮತ್ತು ಕೆಲಸ ನೋಡ್ಕೊಳ್ರಿ, ಅಥವಾ ಮನೆ ನೋಡ್ರಿ, ಅಥವಾ ಒಂದು ಹಣಕಾಸು, ಒಂದು ಬಿಸ್ನೆಸ್ಸು, ಅಥವಾ ಚಲಿಸುವಾಗ ಟ್ರಾಫಿಕ್ಕು, ಎಲ್ಲ ವಿಷಯಗಳಲ್ಲಿ ನಮ್ಮ ಮ್ಯಾನೇಜರ್ಸ್ಗಳು, ನಮ್ಮ ಟೀಚರ್ಸ್, ಲೆಕ್ಚರ್ಸ್, ಪ್ರೊಫೆಸರ್ಸು ಇವೆಲ್ಲರನ್ನ ಗಮನಿಸುವಾಗ, ಇವರೆಲ್ಲರ ಬಗ್ಗೆ ಮುಂಜಾನೆಯಲ್ಲಿ ಆಲೋಚಿಸುವಾಗ ಮೊದಲು ಅಂದ್ಕೊಳ್ಳುವ ಕಾರ್ಯವೇ ಏನು ಗೊತ್ತಾ? ಅಯ್ಯೋ ಅಂತ. ನಾವು ಅದೆಲ್ಲರೂ ಸಹಜವಾಗಿ ಮಾತನಾಡ್ತೇವೆ. ಆದರೆ ಈ ಮುಂಜಾನೆಯಲ್ಲಿ ನಾನು ನಿಮಗೆ ಕಲಿಸಿಕೊಡುತ್ತಿರುವಂಥ ಒಂದು ಆಶೀರ್ವಾದದ ಸಂಗತಿ ಏನು ಗೊತ್ತಾ? ಮುಂಜಾನೆಯನ್ನು ಆರಂಭಿಸುವಾಗ ದೇವರನ್ನು ನೋಡಿ ಒಂದು ಬಾರಿ ಹೀಗೆ ಹೇಳ್ರಿ, ಈ ದಿನ ನನ್ನನ್ನು ಬಲಪಡಿಸುವಾತನಲ್ಲಿ ನಾನು ಇದ್ದುಕೊಂಡು ಪ್ರಾರ್ಥಿಸಿ, ಆರಾಧಿಸಿ, ಸ್ತೋತ್ರ ಹೇಳಿ, ಯೇಸು ಸ್ವಾಮಿಯೊಟ್ಟಿಗೆ ಮಾತನಾಡಿ, ಪವಿತ್ರಾತ್ಮನೊಟ್ಟಿಗೆ ಸಂಭಾಷಣೆ ಮಾಡಿ, ವಾಕ್ಯವನ್ನು ಓದಿ ದಿನವನ್ನು ಆರಂಭಿಸ್ತೇನೆ. ಯಾಕಂದರೆ ನಾನು ದೇವರಲ್ಲಿ ಇದ್ದುಕೊಂಡು, ಬಲಪಡಿಸುವಾತನಲ್ಲಿ ಇದ್ದುಕೊಂಡು ನಾನೆಲ್ಲದಕ್ಕೂ ಶಕ್ತನಾಗಿದ್ದೇನೆ. ಅಂದರೆ ಅರ್ಥ ಏನು ಗೊತ್ತಾ? ಎಷ್ಟೋ ಬಾರಿ ನಾವು ನಮ್ಮ ಜೀವಿತದಲ್ಲಿ ಸಾಧಾರಣವಾಗಿ ಕ್ಯಾಶುಯಲ್ ಆಗಿ ನಮ್ಮ ದಿನವನ್ನು ಆರಂಭಿಸುವಾಗ ಅವ್ರನ್ನ ಬೈಕೊಂಡು, ಇವ್ರನ್ನ ಬೈಕೊಂಡು, ಅವ್ರಿಗೆ ಗುಣಗುಟ್ಕೊಂಡು, ಇವರ ಮೇಲೆ ರೇಗಾಡ್ಕೊಂಡು ದಿನವನ್ನು ಆರಂಭಿಸೋದಕ್ಕೆ ಹೋಗ್ತೀವಿ. ದಿನದಲ್ಲಿ ಏನೂ ಸಕ್ಸಸ್ಫುಲ್ ಆಗಿ ಮುಗಿಸೋದಕ್ಕಾಗೋದಿಲ್ಲ. ಎಲ್ಲ ಅರ್ಧಂಬರ್ಧ ಆಗಿಬಿಡ್ತದೆ, ಎಲ್ಲ ತಲೆನೋವು ಆಗಿಬಿಡ್ತದೆ. ಆದರೆ ಮುಂಜಾನೆಯಲ್ಲಿ ನಾವು ನನ್ನನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು, ಅಂದರೆ ಕ್ರಿಸ್ತನಲ್ಲಿ ಇದ್ದುಕೊಂಡು, ದೇವರ ನಾಮದಲ್ಲಿ ಆತುಕೊಂಡು, ಪವಿತ್ರಾತ್ಮನ ಸಹಾಯದಲ್ಲಿ, ವಾಕ್ಯದ ಜ್ಞಾನದಲ್ಲಿ, ಪ್ರಾರ್ಥನೆಯ ಆತ್ಮದಲ್ಲಿ ನಾವು ದಿನವನ್ನು ಆರಂಭಿಸುವಾಗ ನೀವು ಏನನ್ನು ಆರಂಭಿಸ್ತೀರ ನೋಡ್ರಿ, ನೀವು ಅದನ್ನು ಮುಗಿಸ್ತೀರಾ. ನೀವು ಏನನ್ನು ಕೈ ಎತ್ತುಕೊಳ್ತೀರ ನೋಡ್ರಿ, ನೀವು ಅದರಲ್ಲಿ ಸಫಲತೆ ನೋಡ್ತೀರಾ. ನೀವು ಏನನ್ನು ಮಾಡಬೇಕು ಅಂತ ಅಂದುಕೊಳ್ತೀರ ನೋಡ್ರಿ, ಅದನ್ನು ಪೂರ್ಣವಾಗಿ ಅಂದುಕೊಂಡದಕ್ಕಿಂತ ಚಂದವಾಗಿ ನೀವು ಮಾಡಿ ಮುಗಿಸ್ತೀರಾ. ಏನು ಸೀಕ್ರೆಟ್ ಗೊತ್ತಾ? ನಾವು ಹೇಳಬೇಕು, ಗೋಳಾಟ ನನಗೆ ಬೇಡ, ಗುಣಗುಟ್ಟುವಿಕೆ ನನಗೆ ಬೇಡ, ಅಯ್ಯೋ ಅಂತ ತಲೆ ಮೇಲೆ ಕೈ ಇಟ್ಕೊಳ್ಳುವಂಥ ಕಾರ್ಯ ನನಗೆ ಬೇಡ. ನಾನು ಹೇಳುವುದಿಷ್ಟೇ, ನನ್ನನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು ನಾನು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಇದೊಂದು ವಾಕ್ಯವನ್ನು ನುಡಿದು ನಿಮ್ಮ ದಿನವನ್ನು ಆರಂಭಿಸ್ರಿ. ನಾನು ಹೇಳ್ತೇನೆ ಕೇಳ್ರಿ, ನಿಮ್ಮ ದಿನವೆಲ್ಲ ಸಂತೋಷವಾಗಿರ್ತದೆ, ನಿಮ್ಮ ಕಾರ್ಯವೆಲ್ಲ ಸಫಲತೆಯಲ್ಲಿರ್ತದೆ, ನಿಮ್ಮ ವಿಷಯಗಳೆಲ್ಲ ಸಮಾಧಾನವಾಗಿ ಇರ್ತದೆ. ನಾವೆಷ್ಟೋ ಬಾರಿ ನಾವು ರಾತ್ರಿಯಲ್ಲಿ ದಿನವನ್ನು ಮುಗಿಸುವಾಗ ಎಂಥ ದಿನ ಇದು, ಒಂದೂ ಸರಿಯಾಗಿ ಆಗಲಿಲ್ವಲ್ಲ ಅನ್ನುವ ಒಂದು ಡಿಪ್ರೆಷನ್ನು ಅಥವಾ ಅನ್ನುವ ಒಂದು ನಿರಾಸೆಯಲ್ಲಿಯೇ ದಿನ ಮುಗಿಸ್ತೇವೆ. ಆದರೆ ನಾನು ನಿಮಗೆ ಕಲಿಸ್ಕೊಡ್ತೀನಿ, ಏನು ಗೊತ್ತಾ? ನನ್ನನ್ನು ಬಲಪಡಿಸುವಾತನಲ್ಲಿ, ಅಂದರೆ ಕ್ರಿಸ್ತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಅಂತ ಹೇಳಿ ನಿಮ್ಮ ದಿನವನ್ನು ಆರಂಭಿಸಿ ನೋಡ್ರಿ. ನಿಶ್ಚಯವಾಗಿ ನಾನು ಹೇಳ್ತೇನೆ, ನೀವು ಪ್ರತಿದಿನ ಸಂತೋಷವನ್ನು ಕಾಣ್ತೀರಾ. ಆರಂಭದಲ್ಲಿ ದಿನದ ಮುಂಜಾನೆಯಲ್ಲಿ ಸಂತೋಷದಿಂದ ಈ ವಾಕ್ಯವನ್ನು ನುಡಿರಿ, ದಿನದ ಅಂತ್ಯದಲ್ಲಿ ನೀವು ಹೇಳ್ತೀರಾ, ವಾವ್,
ವಾಟ್ ಎ ಬ್ಯೂಟಿಫುಲ್ ಡೇ, ಎಷ್ಟು ಸುಂದರವಾದ ದಿನ ಇದಾಗಿತ್ತು ಅಂತ. ಇದನ್ನ ಇವತ್ತಿನಿಂದ ನೀವು ಅಭ್ಯಾಸ ಮಾಡಿ ನೋಡ್ರಿ, ನಿಶ್ಚಯವಾಗಿ ನಿಮ್ಮ ದಿನ ಬದಲಾಗ್ತದೆ. ನಾನು ನಿಮಗಾಗಿ ಪ್ರಾರ್ಥಿಸ್ತೇನೆ. ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸ್ರಿ. ಹೌದು ಅಪ್ಪ, ಅವರ ದಿನವನ್ನು ಈ ಮುಂಜಾನೆಯಲ್ಲಿ ಆರಂಭಿಸುವಾಗ ಫಿಲಿಪ್ಪಿ 4:13 ಹೇಳುವ ಪ್ರಕಾರ ನಮ್ಮನ್ನು ಬಲಪಡಿಸುವ ಆತನಲ್ಲಿ ನಾವಿದ್ದುಕೊಂಡು ಎಲ್ಲದಕ್ಕೂ ಶಕ್ತರಾಗಿದ್ದೇವೆ. ಪ್ರಿಯ ಮಕ್ಕಳು, ಒಂದು ವೇಳೆ ಓದುವವರು, ಕಾಲೇಜ್ಗೆ ಹೋಗುವವರು, ಬಿಸ್ನೆಸ್ ಮಾಡುವವರು, ಕೆಲಸಕ್ಕೆ ಹೋಗುವವರು, ಏನೇ ಸಂಗತಿಗಳಲ್ಲಿ ಇವತ್ತು ಮಕ್ಕಳು ಇರುವುದಾದರೂ ಅವ್ರನ್ನ ಆಶೀರ್ವದಿಸು. ಅವರು ನಿನ್ನಲ್ಲಿ ಇದ್ದುಕೊಂಡು ಅವರು ಎಲ್ಲದಕ್ಕೂ ಶಕ್ತರಾಗಲಿ, ಎಲ್ಲದರಲ್ಲೂ ಸಫಲತೆಯನ್ನು ನೋಡಲಿ, ಎಲ್ಲವನ್ನ ಸಕ್ಸಸ್ಫುಲ್ಲಿ ಮಾಡಿ ಮುಗಿಸಲಿ. ಪ್ರತಿದಿನ ಅವರಿಗೊಂದು ಆಶೀರ್ವಾದ, ಪ್ರತಿದಿನ ಒಂದು ನೆಮ್ಮದಿಯ ದಿನವಾಗಿರಲಿ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರ ತಾನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to God Ministries, Bangalore. Phone 9008725814, 9008725815. God bless you.